ಕರ್ನಾಟಕಕ್ಕೆ ಒಬ್ಬ ಕೆಲಸಕ್ಕೆ ಬರೆದಂತ ಗೃಹ ಸಚಿವ ಇದ್ದಾನೆ. ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವ್ರು ಟೆರರಿಸ್ಟ್ ರೀತಿಯಲ್ಲಿ ಹಾಸನ ಜಿಲ್ಲೆಯಿಂದ ಇವತ್ತು ಅರೆಸ್ಟ್ ಮಾಡಿ 12 ಜನ ಪೊಲೀಸರು ಇವತ್ತು ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಯಾರೋ ಒಬ್ಬ ಪಾಪದವನು ಒಂದು ಕಂಪ್ಲೇಂಟ್ ಕೊಟ್ರೆ 3-4 ದಿವಸ ಅಲಿಬೇಕು. ಅವರು ಪೊಲೀಸ್ ಸ್ಟೇಷನ್ಗೆ ನಮಸ್ಕಾರ ಹೊಡಿಬೇಕು ಇನ್ಸ್ಪೆಕ್ಟರ್ಗೆ. ಪುನೀತ್ ಕೆರೆಯವನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇದು ಹಿಂದೂ ಕಾರ್ಯಕರ್ತರನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ಮುಂದಿನ ಚುನಾವಣೆಯಲ್ಲಿ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಕರ್ನಾಟಕದಲ್ಲಿ ಹಿಂದೂಗಳ ಶಕ್ತಿಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ತೋರಿಸಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಸೂರ್ಯ ಪ್ರವೀಣ್, ಒಳಧ್ವನಿ ಚಾನಲ್ ವೀಕ್ಷಕರೇ. ಪುನೀತ್ ಕೆರೆಯವರ ಬಂಧನ ಆಗಿದೆ. ಮತ್ತೆ ಪುನೀತ್ ಕೆರೆಯವರ ಬಂಧನ ಯಾಕೆ ಅಂದ್ರೆ, ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ 2ನೇ ತಾರೀಕು ಅಂದ್ರೆ ನಿನ್ನೆ ತಡರಾತ್ರಿ 11:45ಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ ನ ಆಧರಿಸಿ FIR ಆಗುತ್ತೆ. ಪುನೀತ್ ಕೆರೆಯವರನ್ನ ಇವತ್ತು ಬೆಳಿಗ್ಗೆ 12 ಜನ ಪೊಲೀಸರು ಅವರ ಊರಾದ ಹಾಸನದ ಆಲೂರು ತಾಲೂಕಿನ ಕೆರೆಹಳ್ಳಿಯಿಂದ ಅರೆಸ್ಟ್ ಮಾಡಿ ಈ ಸ್ಟೇಷನ್ಗೆ ಕರ್ಕೊಂಡು ಬರ್ತಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಈ ಪುನೀತ್ ಕೆರೆಹಳ್ಳಿಯವರಿಗೆ ಬಂದಂತಹ ಒಂದು ಬೆದರಿಕೆ ಕರೆಯನ್ನು ಆಧರಿಸಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಆ ಕಂಪ್ಲೇಂಟ್ ನ ವಿಚಾರವಾಗಿ ಅದರ ಸಾರಾಂಶ ಕಂಪ್ಲೀಟ್ ಏನು, ಆ ಕಂಪ್ಲೇಂಟ್ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುತ್ತೆ. ಆ ಪ್ರಸಾರವಾದಂತಹ ವಿಡಿಯೋ ತುಣುಕನ್ನ ಆಧರಿಸಿ ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ ಬಂದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ ತಡರಾತ್ರಿ 11:45ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ 11:45ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಆ ಕಂಪ್ಲೇಂಟ್ ನ ಆಧರಿಸಿ ಇದೇ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿಗಳು 15 ನಿಮಿಷದ ಒಳಗಡೆ FIR ಆಗತ್ತೆ. ಪುನೀತ್ ಕೆರೆಯವರನ್ನ ಇವತ್ತು ಬಂಧನವನ್ನು ಮಾಡ್ತಿದ್ದಾರೆ. ನಾನು ಪ್ರಶ್ನೆ ಕೇಳ್ತೀನಿ, ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿದೆ, ವಿಕ್ಟಿಮ್ ಅಲ್ಲದಂತಹ ವ್ಯಕ್ತಿ ಕೊಡುವ ಕಂಪ್ಲೇಂಟ್ಗೆ ಯಾವುದೇ ರೀತಿ ಮಾನ್ಯತೆ ಇರೋದಿಲ್ಲ. ಅದರ ವಿಚಾರವಾಗಿ ನೋಟಿಸ್ ಅನ್ನ ಕೊಟ್ಟು ಅದಕ್ಕೆ ಒಂದು ಸಮಯಾವಕಾಶ ಅಂತ ಇರುತ್ತೆ. ಅದರ ನಂತರ ಅದು FIR ಆಗಬೇಕು ಅಥವಾ ಬಂಧನ ಮಾಡಬೇಕು ಅಂತ. ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಸಂವಿಧಾನದ ವಿರುದ್ಧವಾಗಿ ಇಲ್ಲೇ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ಮಾಡಿ ಇವತ್ತು ಪುನೀತ್ ಕೆರೆಯವರನ್ನ ಟೆರರಿಸ್ಟ್ ರೀತಿಯಲ್ಲಿ ಹಾಸನ ಜಿಲ್ಲೆಯಿಂದ ಇವತ್ತು ಅರೆಸ್ಟ್ ಮಾಡಿ 12 ಜನ ಪೊಲೀಸರು ಇವತ್ತು ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದವರಿಗೆ ಹಿಂದೂಗಳು ಅಂದ್ರೆ ಏನೋ ಒಂದು ರೀತಿ ಅಸಡ್ಡೆ, ದೇಶ ರಾಜಕಾರಣವನ್ನ ಇದು ಹೊಸ್ತೇನೂ ಅಲ್ಲ. ಹಿಂದಿನಿಂದ ಕೂಡ ಈ ಕಾಂಗ್ರೆಸ್ನವರು ಇದೇ ರೀತಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಿಂದೂಗಳು ಅಂದ್ರೆ ಅವ್ರು ಆಗೋದಿಲ್ಲ, ಹಿಂದೂಗಳು ಅಂದ್ರೆ ಅಲರ್ಜಿ. ನಿನ್ನೆ 11:43ಕ್ಕೆ FIR ಆಗಿದೆ. ಆದ್ರೆ ಯಾರೋ ಒಬ್ಬ ಪಾಪದವನು ಒಂದು ಕಂಪ್ಲೇಂಟ್ ಕೊಟ್ರೆ 3-4 ದಿವಸ ಅಲಿಬೇಕು. ಅವರು ಪೊಲೀಸ್ ಸ್ಟೇಷನ್ಗೆ ನಮಸ್ಕಾರ ಹೊಡಿಬೇಕು, ಇನ್ಸ್ಪೆಕ್ಟರ್ಗೆ, ಕಾನ್ಸ್ಟೇಬಲ್ಗೆ ನಮಸ್ಕಾರ ಹೊಡಿಬೇಕು. ಆದ್ರೆ ಇವತ್ತು ಪುನೀತ್ ಕೆರೆಹಳ್ಳಿ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ 15 ನಿಮಿಷದಲ್ಲಿ FIR ಮಾಡ್ತಾರೆ ಇವರು. ಅಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವ್ದಪ್ಪ ಅಂದ್ರೆ, ಕರ್ನಾಟಕಕ್ಕೆ ಒಬ್ಬ ಕೆಲಸಕ್ಕೆ ಬರೆದಂತ ಗೃಹ ಸಚಿವ ಇದ್ದಾನೆ. ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವ್ರು ಇಂಥವ್ರು ಕರ್ನಾಟಕದ ಒಂದು ರಾಜಕಾರಣದ ಇತಿಹಾಸದಲ್ಲಿ ಇಂಥ ಒಬ್ಬ ಗೃಹ ಮಂತ್ರಿಗಳು ತುಂಬಾ ಜನ ಬಂದು ಹೋದ್ರು. ನಾನು ಕರ್ನಾಟಕದ ಗೃಹ ಮಂತ್ರಿಗಳಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಿಕೆ ಬಯಸ್ತೀನಿ, ಇಂತಹ ಒಂದು ಕೊಳಕು ರಾಜಕೀಯವನ್ನು ಮಾಡೋದನ್ನ ತಕ್ಷಣ ನಿಲ್ಲಿಸ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮಾತ್ರ ಅಲ್ಲ, ಈಗಾಗಲೇ ಉಳ್ಕೊಂಡಿದ್ರೆ 2-3 ಸ್ಟೇಟ್ ಅಲ್ಲಿ ಉಳ್ಕೊಂಡಿರ್ಬೋದು. ನೀವು ಉಳ್ಕೊಂಡ್ರು ಅಷ್ಟೇ ಧೂಳಿಪುಟ ಆಗಿ ಹೋಗ್ತೀರಾ. ಯಾಕಂದ್ರೆ ಹಿಂದೂಗಳ ವಿರುದ್ಧವಾಗಿ ನಿಮ್ಮ ಷಡ್ಯಂತ್ರ ಹೊಸ್ತೇನೂ ಅಲ್ಲ. ನಾನು ತೆಗೆದ್ರೆ ನಿಮ್ಮ ಇತಿಹಾಸವನ್ನು, ನಿಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಾನೇನಾದ್ರೂ ತೆಗೆದಿದ್ದೆ ಆದ್ರೆ ನಿಮ್ಮ ಜನ್ಮವನ್ನ ಜಾಲಾಡ್ಬೇಕಾಗುತ್ತೆ. ಹಿಂದೆ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಭಾರತದಲ್ಲದಂತ ಯಾವುದೇ ಒಂದು ಭಯೋತ್ಪಾದಕ ಚಟುವಟಿಕೆ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದವರು ಅವರಿಗೆ ಸಾಥ್ ಕೊಡ್ತಾ ಇದ್ರಿ, ಅವ್ರ ಜೊತೆ ನಿಂತ್ಕೋತಾ ಇದ್ರಿ. ಯಾಕೆ? ವೋಟ್ ಬ್ಯಾಂಕ್ ರಾಜಕೀಯ. ನಿಮಗೆ ಹಣ ಬೇಕೋ, ಅಧಿಕಾರ ಬೇಕೋ, ಯಾರು ಕೆಲಸಕ್ಕೆ ಬರ್ದವರು ವೋಟ್ ಬೇಕು. ಹಾಗಾಗಿ ನೀವು ಈ ರೀತಿ ಒಂದು ಕೊಳಕು ರಾಜಕೀಯವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ಈ ರೀತಿ ಕೊಳಕು ರಾಜಕೀಯವನ್ನು ಮಾಡೋದು ಬಿಟ್ಟು ಅಭಿವೃದ್ಧಿ ಮಾಡಿ. ಕರ್ನಾಟಕಕ್ಕೆ ಅಭಿವೃದ್ಧಿ ಬೇಕು. ಇವತ್ತು ಬಡತನ ಆಗಿರ್ಬೋದು, ಇವತ್ತು ರೈತರ ಒಂದು ಸಂಕಷ್ಟ ಆಗಿರ್ಬೋದು, ನೀರಿನ ವಿಚಾರದಲ್ಲಾಗಿರ್ಬೋದು, ಆ ವಿಚಾರವನ್ನು ಚರ್ಚೆ ಮಾಡಿ, ಹಿಂದೂ ಧರ್ಮದ ವಿಚಾರದಲ್ಲ. ಈ ರೀತಿ ಷಡ್ಯಂತ್ರವನ್ನು ರೂಪಿಸಿದ್ದೆ ಆದ್ರೆ ನಾನೊಬ್ಬ ಅಲ್ಲ, ಪುನೀತ್ ಕೆರೆಯವರಲ್ಲ, ಸಾವಿರ ಜನ ಉಟ್ಕೋತಾರೆ. ಅದರ ಪರಿಣಾಮವನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗುತ್ತೆ. ನಾನು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ನವ್ರು ಯಾರೇ ಆಗಿರ್ಬೋದು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಷಡ್ಯಂತ್ರವನ್ನು ರೂಪಿಸ್ತಕ್ಕಂಥದ್ದು ಅದು ಹಿಂದೂಗಳ ವಿರುದ್ಧವಾಗಿ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅನ್ನೋದನ್ನ ಹೇಳಿಕ್ ಬಯಸ್ತೀನಿ. 7:08 ಗಂಟೆಗೆ ಪುನೀತ್ ಕೆರೆಯವರನ್ನ ಹಾಸನದ ಆಲೂರಿನ ಕೆರೆಹಳ್ಳಿ ಒಳಗಡೆ ಅರೆಸ್ಟ್ ಮಾಡಿದ್ರಂತ ಮಾಹಿತಿ ಬರುತ್ತೆ. ಆ ಕಂಪ್ಲೇಂಟ್ ಅಂತ ನೋಡಿದಂತಹ ಸಂದರ್ಭದಲ್ಲಿ ನನಗೆ ಒಂದು ಆಶ್ಚರ್ಯ ಮೂಡುತ್ತೆ. ಏನಪ್ಪಾ, ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಲೇಔಟ್ ನ ಪೊಲೀಸ್ ಅಧಿಕಾರಿಗಳು ಇಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನನಗೆ ಖುಷಿ ಆಯ್ತು. ಈ ರೀತಿ ಎಲ್ಲಾ ಪ್ರಕರಣಗಳು ಮಾಡ್ತಾರ, ಕೇವಲ ಹಿಂದೂ ಕಾರ್ಯಕರ್ತರ ವಿರುದ್ಧ ದಾಖಲಾದಂತಹ ಪ್ರಕರಣಗಳು ಮಾತ್ರ ಈ ರೀತಿ ತುಂಬಾ ಫಾಸ್ಟ್ ಆಗಿ ವರ್ಕ್ ನಡೀತಾ ಅಂತ. ನೋಡಿ ಸ್ನೇಹಿತರೆ, ಪುನೀತ್ ಕೆರೆಹಳ್ಳಿ ವಿರುದ್ಧ ತಡರಾತ್ರಿ ಅಬ್ದುಲ್ ರಜಾಕ್ ಎನ್ನುವ ಮುಸ್ಲಿಂ ಮುಖಂಡ ಬಂದು 11:15 ರಾತ್ರಿ 11:15ರಲ್ಲಿ 11:45 ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಯಾವ ರೀತಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಂದ್ರೆ, ಪುನೀತ್ ಕೆರೆಹಳ್ಳಿಗೆ ಈ ಹಿಂದೆ ಮಂಗಳೂರಿನ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿಗಳು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅನ್ನ ಬಸವನಗುಡಿ ಠಾಣೆಯಲ್ಲಿ ಕೊಟ್ಟಿರ್ತಾರೆ. ಆ ಠಾಣೆಯ ಆಧಾರದ ಮೇರೆಗೆ ಹಲವಾರು ಆಡಿಯೋಗಳನ್ನ ಅದನ್ನು ಪ್ರಸಾರ ಮಾಡ್ಕೊಂಡಿರ್ತಾರೆ ಹೊರಗಡೆ. ಖಾಸಗಿ ಮಾಧ್ಯಮಗಳು ಏನ್ ಮಾಡಿರ್ತಾರೆ, ಅದನ್ನ ಅವ್ರಿಗೆ ಬಂದಂತ ರೀತಿಯಲ್ಲಿ ಅವ್ರು ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಅಬ್ದುಲ್ ರಜಾಕ್ ಅನ್ನುವ ಒಬ್ಬ ಮುಸ್ಲಿಂ ಮುಖಂಡದ ವ್ಯಕ್ತಿ ಒಂದು ಕುಮಾರಸ್ವಾಮಿ ಲೇಔಟ್ ನ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ ನ ದೂರನ್ನ ಕೊಡ್ತಾರೆ. ಸಮಯ ನೀವು ಅರ್ಥ ಮಾಡ್ಕೊಬೇಕು, ತಡರಾತ್ರಿ 11:45ಕ್ಕೆ ಕೊಟ್ಟಂತ ಕಂಪ್ಲೇಂಟ್ ವಿತ್ ಇನ್ 14 ಮಿನಿಟ್ಸ್ ಅಲ್ಲಿ FIR ಆಗುತ್ತೆ ಕುಮಾರಸ್ವಾಮಿ ಲೇಔಟ್ ನ ಪೊಲೀಸ್ ಠಾಣೆಯಲ್ಲಿ.
ಪ್ರಕರಣ ಮಾಡಿಕೊಂಡಂತಹ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಆ ತಕ್ಷಣವೇ ಪುನೀತ್ ಕೆರಳಿಯನ್ನ ಬಂಧಿಸಬೇಕು ಅಂತ 12ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ಕರ್ಕೊಂಡು ಹಾಸನ ಜಿಲ್ಲೆಯ ಆಲೂರಿನ ಕೆರೆಹಳ್ಳಿಗೆ ಹೋಗಿ ಬೆಳ್ಳಂಬೆಳಗ್ಗೆ ಪುನೀತ್ ಕೆರಳಿಯನ್ನ ಬಂಧಿಸ್ತಾರೆ. ಸ್ನೇಹಿತರೆ, ಕಂಪ್ಲೇಂಟ್ ಏನಂತ ನೋಡ್ಬೋದಲ್ಲ. ಕಂಪ್ಲೇಂಟ್ ನಲ್ಲಿ ಸಾರಾಂಶ ಓದ್ತಾ ಹೋದ್ರೆ ಯಾವುದೋ ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ ನ ನ್ಯಾಷನಲ್ ಟಿವಿ ಒಳಗಡೆ ಇಸ್ಲಾಂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ, ಧರ್ಮಗಳ ನಡುವೆ ಕೋಮು ಗಲಭೆ ಬಂದಿದೆ, ಪೂಜ್ಯನೀಯವಾದಂತಹ ಧರ್ಮ ಗುರುಗಳಿಗೆ ಅಸಭ್ಯವಾಗಿ ಅಸಹ್ಯವಾಗಿ ನಿಂದಿಸಿದ್ದಾರೆ ಎನ್ನುವ ಆರೋಪವನ್ನ ಅಬ್ದುಲ್ ರಜಾಕ್ ಕೊಡ್ತಿದ್ದಾರೆ ಈ ಕಂಪ್ಲೇಂಟ್ ಅಡಿಯಲ್ಲಿ. ಸುಪ್ರೀಂ ಕೋರ್ಟ್ ಹೇಳುತ್ತೆ ವಿಕ್ಟಿಮ್ ಅಲ್ಲದ ವ್ಯಕ್ತಿ ನನಗೆ ಅನ್ಯಾಯ ಆಗಿದ್ರೆ ಮಾತ್ರ ಕಂಪ್ಲೇಂಟ್ ಅನ್ನ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕು ಅಂತ. ಮೂರನೇ ಸಂಬಂಧ ಅಂದ್ರೆ ನನಗೆ ಸಂಬಂಧ ಇಲ್ಲದ ವ್ಯಕ್ತಿಯನ್ನ ಈಗ ನಾನೊಬ್ಬ ಏನನ್ನ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ಆರೋಪ ನೇರವಾಗಿ ನನ್ನ ಮೇಲೆ ಇರ್ಬೇಕು. ಮೂರನೇ ವ್ಯಕ್ತಿ ಮೇಲೆ ಬಂದಂತ ಆರೋಪವನ್ನ ನಾನು ಕೊಟ್ಟಂತ ಕಂಪ್ಲೇಂಟ್ ನ ತಗೊಂಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಬಟ್ ಗೊತ್ತಿಲ್ಲ ಕುಮಾರಸ್ವಾಮಿ ಲೇಔಟ್ ನ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿ ಪ್ರಕರಣವನ್ನು ದಾಖಲಿಸ್ಕೋತಾರೆ ಅಂತ. ಇದೇ ರೀತಿ ನಾವು ಕಂಪ್ಲೇಂಟ್ ಏನಾದ್ರು ಕೊಟ್ರೆ ಮೂರನೇ ಒಬ್ಬ ಅನ್ಯಾಯ ಆಗಿದೆ ಅಂತ ತಗೊಂತಾರ. ಇದನ್ನ ಕಾದ್ ನೋಡ್ತೀನಿ, ಇದನ್ನ ಪರೀಕ್ಷೆನೂ ಕೂಡ ಮಾಡ್ತೀನಿ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ಯಾರೋ ಮಾತಾಡಿದಂತ ಸಂಭಾಷಣೆ ಆಡಿಯೋಯನ್ನ ಯಾವುದೋ ಖಾಸಗಿ ಮಾಧ್ಯಮದಲ್ಲಿ ಪ್ರಸಾರ ಆದಂತ ಕಂಪ್ಲೇಂಟ್ ಆಧಾರದ ಮೇಲೆ ವಿತಿನ್ 40 ಮಿನಿಟ್ಸ್ ಅಲ್ಲಿ FIR ಮಾಡಿ ತಡರಾತ್ರಿಯನ್ನೇ ಅದು ಇಲ್ಲಿಂದ 200-250 ಕಿಲೋಮೀಟರ್ 12ಕ್ಕೂ ಹೆಚ್ಚು ಸಿಬ್ಬಂದಿಗಳು ಪುನೀತ್ ಕೆರಳಿಯವನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇದು ಹಿಂದೂ ಕಾರ್ಯಕರ್ತರನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ನಾವು ಇದಕ್ಕೆಲ್ಲ ಎದುರೋರಲ್ಲ, ನೆನ್ಪಿಟ್ಕೊಂಡ್ಬಿಡಿ. ನೀವು ಈ ರೀತಿ ಮಾನ್ಯ ಗೃಹ ಮಂತ್ರಿಗಳು ಈ ರೀತಿ ಧೋರಣೆಯನ್ನ ಎಷ್ಟೇ ಮಾಡಿದ್ರು ಇದಕ್ಕೆ ಹಿಂದೂ ಕಾರ್ಯಕರ್ತರು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನೋದನ್ನ ಮಾಹಿತಿಯನ್ನ ಕೊಡ್ತೀನಿ. ನೋಡೋಣ ಎಷ್ಟು ದಿನ ಇದೆ ಇವ್ರ ಸರ್ಕಾರ. ಕೇವಲ 2.5 ವರ್ಷ ನಿಮ್ಮ ಆಡಳಿತ ದೌರ್ಜನ್ಯವನ್ನ ಹಿಂದೂಗಳ ಮೇಲೆ ನೀವು ತೋರಿಸ್ತೀರಿ. ಈ ರೀತಿ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಿದ್ದೆ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಕರ್ನಾಟಕದಲ್ಲಿರುವ ಹಿಂದೂಗಳ ಶಕ್ತಿಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ತೋರಿಸಬೇಕಾಗುತ್ತೆ. ನೋಡೋಣ, ಕಾನೂನು ರೀತಿ ಎಲ್ಲವನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಪುನೀತ್ ಕೆರಳಿನ ಅರೆಸ್ಟ್ ಮಾಡ್ಕೊಂಡು ಕುಮಾರಸ್ವಾಮಿ ಲೇಔಟ್ಗೆ ಕರ್ಕೊ ಬರುವಂತ ಕೆಲಸ ಆಗ್ತಿದೆ. ನಾವು ಕಾನೂನು ಮುಖಾಂತರ ನ್ಯಾಯಾಲಯದ ಮುಖಾಂತರ ಇದನ್ನ ಪ್ರಶ್ನೆ ಮಾಡಿ ನಮಗ್ ನ್ಯಾಯ ಸಿಗುತ್ತೆ ಅಂತ ಇದನ್ನ ಸರ್ಕಾರಕ್ಕೆ ಚೀಮಾರಕ್ಕೆ ಹೊರಗಡೆ ಬರ್ತೀವಿ. ನೋಡಿ, ವಿಪರ್ಯಾಸ ಅಂತಂದ್ರೆ ನಮ್ಮ ಹಿಂದೂಗಳಿಗೆ ರಕ್ಷಣೆನೇ ಇಲ್ವಾ ಅಂತ. ಅವರೇನು ದೇಶದ್ರೋಹಿಗಳ ಉಗ್ರಗಾಮಿಗಳ ಅವರು ಅಂತದೇನ್ ಮಾಡಿದ್ದಾರೆ ನೋಡಿ. ರಾತ್ರಿ 11:45 ಈ ಒಂದು ಕುಮಾರಸ್ವಾಮಿ ಲೇಔಟ್ ನಲ್ಲಿ ಮುಸ್ಲಿಂ ಮುಖಂಡರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬರುತ್ತೆ 11:45. ತತ್ಕ್ಷಣ ನೋಡಿ, ಟೈಪ್ ಮಾಡಕ್ ಕೂಡ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ಆದ್ರೆ ಇವರು 14 ನಿಮಿಷದಲ್ಲೇ ಅವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲೆ ಮಾಡಿ FIR ಕೂಡ ಲಾರ್ಜ್ ಮಾಡ್ತಾರೆ. ಈಗ ಬೆಳಿಗ್ಗೆ ಇಮಿಡಿಯೇಟ್ ಗೆ ಅವ್ರನ್ನ ಬಂಧನ ಮಾಡುವಂತ ಕೆಲಸ ಕೂಡ ಕುಮಾರಸ್ವಾಮಿ ಲೇಔಟ್ ನ ಪೊಲೀಸರು ಮಾಡ್ತಾರೆ. FIR ಆಗಿದೆ, ಅದಕ್ಕೆ ನಾವು ಗೌರವ ಕೂಡ ನಾವು ಕಾನೂನುಬದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಆದ್ರೆ ಈ ಹಿಂದೆ ನಾವು ಕೂಡ ನಮ್ಮ ಮೇಲೆ ಬೆದರಿಕೆ ಕರೆ ಬಂದಿರುತ್ತೆ, ಅದಕ್ಕೆ ನಾವು ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರ್ತೀವಿ. ಆದ್ರೆ ಯಾಕೆ ನಮ್ಮ ಪರವಾದಂತ ಕಂಪ್ಲೇಂಟ್ ನ ತಗೊಂಡಿರಲ್ಲ ಇಷ್ಟ ದಿನ ಆದ್ರೂ ಯಾವುದೇ ಆಕ್ಷನ್ ತಗೊಂಡಿಲ್ಲ, FIR ಆಗಿಲ್ಲ. ಅಲ್ಲೇ ಒಂದು ಇವತ್ತಿನ ಹೋದ್ರು ಆ ಸ್ಟೇಷನ್ ಹತ್ರ ಅಲ್ಲಿ ಪೇಪರ್ ಪಕ್ಕದಲ್ಲಿ ಬಿದ್ದಿರುತ್ತೆ ನಾವು ಕೊಟ್ಟಿರುವಂತ ಒಂದು ಕಂಪ್ಲೇಂಟ್ ಲೆಟರ್. ಈ ಒಂದು ವಿಷಯದಲ್ಲಿ ನಮ್ಮ ಹಿಂದೂಗಳಿಗೆ ಮಾತ್ರ ಯಾಕೆ ಅನ್ಯಾಯ ಅಂತ ನಮ್ಮ ಧರ್ಮ ರಕ್ಷಕರಿಗೆ, ನಮ್ಮ ಗೋ ರಕ್ಷಕರಿಗೆ ಯಾಕೆ ಇಂತ ಒಂದು ದುರ್ವಿಧಿ ಅಂತ ನಮ್ಮ ಕರ್ನಾಟಕದಲ್ಲಿ ನಿಜಕ್ಕೂ ಇದು ಕಾಂಗ್ರೆಸ್ ಸರ್ಕಾರದ ದೌರ್ಬಲ್ಯತೆ, ನಮ್ಮ ದೌರ್ಬಲ್ಯತೆ. ಇದು ಇಂತ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಾವು ಬದುಕ್ತಾ ಇರುವಂತದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಪದೇ ಯಾಕೆ ಹಿಂದೂ ಕಾರ್ಯಕರ್ತರು ಅದ್ರ ಮುಖ್ಯವಾಗಿ ಪುನೀತ್ ಕೆರಳಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಈ ಸರ್ಕಾರ ಆಗ್ಲಿ ಇಲಾಖೆ ಆಗ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಸರ್ಕಾರ ಮಾಡ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ವಿರೋಧಿಸುವಂತದ್ದು, ಕೆಲವೊಂದು ಬೇರೆ ಬೇರೆ ಧರ್ಮದವರು ಮಾಡುತ್ತಿರುವಂತಹ ಕೆಲವು ಕೆಲಸಗಳನ್ನ ಬೆರಳು ಮಾಡಿ ತೋರಿಸುತ್ತಿರುವಂತದ್ದು ಅವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಪ್ರತಿಯೊಂದನ್ನು ಕೂಡ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇವರು ಇದ್ರೆ ತಾನೇ ವಿರೋಧವನ್ನು ವ್ಯಕ್ತಪಡಿಸೋದು, ಇವ್ರನ್ನ ಒಳಗಡೆ ಹಾಕುವಂತ ಸಂಚು. ನೋಡಿ, ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಗೆ ಯಾವ ರೀತಿ ನಮ್ಮನ್ನ ಹಿಂದೂಗಳನ್ನ ಯಾವ ರೀತಿ ಸದೆ ಬಡಿಬೇಕು ಅಂತ ಇವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಾಕಷ್ಟು ಕರ್ನಾಟಕದಲ್ಲಿ ಪ್ರಕರಣಗಳಿದ್ದಾವೆ, ಸಾಕಷ್ಟು FIR ಗಳಾಗ್ತಾ ಇರುತ್ತೆ. ಎಷ್ಟು ಮಟ್ಟಕ್ಕೆ ನೀವು ಆ ಒಂದು FIR ಗೆ ಬೆಲೆ ಕೊಟ್ಟು ಪ್ರಕರಣವನ್ನ ಕೈ ಎತ್ಕೊಂಡು ಎಷ್ಟು ಮಟ್ಟಕ್ಕೆ ನೀವು ಹೋರಾಟವನ್ನ ಮಾಡಿ ಇಮಿಡಿಯೇಟ್ ಆಗಿ ಅಕ್ಯೂಸ್ಡ್ ಗಳನ್ನ, ಆರೋಪಿಗಳನ್ನ ನೀವು ಬಂಧನ ಮಾಡುವಂತ ಕೆಲಸ ಮಾಡಿರ್ತೀರಿ? ಮಾಡಿರಲ್ಲ. ಎಷ್ಟೋ ಪ್ರಕರಣಗಳು. ಆದ್ರೆ ಈ ಒಂದು ಪ್ರಕರಣವನ್ನ ಮಾತ್ರ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ನೀವು ಇಮಿಡಿಯೇಟ್ ಆಗಿ FIR ಆಗುತ್ತೆ, ಇಮಿಡಿಯೇಟ್ ಆಗಿ ಒಂದು ಕಂಪ್ಲೇಂಟ್ ಆಗುತ್ತೆ, ಇಮಿಡಿಯೇಟ್ ಆಗಿ FIR ಆಗುತ್ತೆ, ಇಮಿಡಿಯೇಟ್ ಆಗಿ ಬಂಧನ ಕೂಡ ಮಾಡ್ತೀರಿ. ಇದನ್ನ ನಾವು ಪ್ರಶ್ನೆ ಮಾಡಬಾರ್ದ ಬಂದು? ಇವತ್ತು ನಾವ್ ಇಲ್ಲಿ ಬಂದು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಕೂಡ ಈ ಸರ್ಕಾರ ಬಂಧನ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಅಡಿಯಲ್ಲಿ ನಾವು ಕೂಡ ಬದುಕ್ತಾ ಇದೀವಿ ಈ ಸಮಾಜದಲ್ಲಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ರಿಪೋರ್ಟ್. ಪುನೀತ್ ಕೆರಳಿ ಅವ್ರನ್ನ ಇನ್ನ ಸ್ಟೇಷನ್ಗೆ ಸಬ್ಮಿಟ್ ಮಾಡಿಲ್ಲ, ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ. ಮುಂದಿನ ಎಲ್ಲಾ ವಿಚಾರಗಳನ್ನ ಮುಂದೆ ತಿಳಿಸ್ತಾರೆ. ನಮಸ್ಕಾರ.